ಮಾಡಿ ಬೇಜಾರು ಮಾಡ್ಕೊಂಡ್ಬಿಡಿ. ಹೇಳೋದೇ ಕೆಲಸ. ಒಂದು ನಿಮಿಷ ಇರಪ್ಪ. ಸರ್ ಏನಿಲ್ಲ, ಮಾಸು ಸರ್ ಕೇಳ್ತಾ ಇರೋದು, ರಾಕೇಶ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ನೀವಿಬ್ಬರು ಇದ್ದೀರಲ್ವಾ, ಅದಕ್ಕೆ ಆ ಕ್ವಶನ್. ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹತ್ತು ಹೆಜ್ಜೆ ಇಟ್ಬಿಟ್ಟಿದ್ರಿ. ಇಲ್ಲಿಗೆ ಬಂತು ಈ ಯಶಸ್ಸು, ಒಂದು ಉತ್ತೇಜನ ನಿಮಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಇನ್ನೊಂದು 50 ದಿವಸ ಆಗಿದೆ, ಭಾರಿ ಸಂತೋಷ. ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನು ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆ ನಾನು ಕೊಡ್ತೀನಿ. ಸಿನಿಮಾ ಏನೀತಿ ಅಂತಂದ್ರೆ ಮಾಡ್ತಾ ಇದ್ರಿ, ಯಾಕೋ ನಮ್ಗೆ ಅದು ಗ್ರಿಪ್ ಸಿಗ್ಲಿಲ್ಲ ಸರ್. ಬೇಜಾರು ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಒಂದು ಲೆಜೆಂಡ್ರಿ ಮಾಡ್ಬೇಕಂದ್ರೆ ನಿಮ್ಗೆ ಗ್ರಿಪ್ ಸಿಕ್ಕಾಗ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ. ಒಂದ್ಸಲಿ ಕರೆದು ಕೇಳಿದೆ, ನೋಡಿ ಈಗ ಆಗ್ತಾ ಇದೆ, ಒಂದ್ಸಲಿ ನೋಡ್ಬಿಡು, ನೀನು ಅಂದ್ರೆ ಮಾಡೋಕ್ಕಾಗಲ್ಲ, ನಿಲ್ಸ್ಕೊಳಗ ಮುಂದಕ್ಕೆ ನೋಡೋಣ ಅಂತ. ಅದಕ್ಕೋಸ್ಕರ ಹೇಳ್ಕೊಡಿದ್ದಿಲ್ಲ ಅಂದ್ರೆ ಏನಿಲ್ಲ ಸರ್. ಸಬ್ಜೆಕ್ಟ್ ಗ್ರಿಪ್ ಸಿಗ್ಲಿಲ್ಲ ಸರ್. ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು. ಯಾಕಂದ್ರೆ ಅದೊಂದು 2 ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕಥೆ ನನ್ನ ಮನಸ್ಸಲ್ಲಿ ಆ ಚಿತ್ರಣ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಯಾವತ್ತಾಗುತ್ತೋ ಆಗಲಿ. ಎರಡನೇ ಪ್ರಶ್ನೆ, ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವು ಹೇಳ್ತಿರಲ್ಲ, ಮಾಧ್ಯಮದಲ್ಲಿ ಮಿಕ್ಕದ ಎಲ್ಲೋ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳ 216 ಕೋಟಿ 316 ಕೋಟಿ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ, ಅದಕ್ಕೆ ನನಗೆ 4 ನೋಟಿಸ್ ಬಂದಿದೆ. ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು, ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ನಾನೇನ್ ಮಾಡಿದೆ ಗೊತ್ತಾ, ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರನ್ನ ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ. ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ. ನಾನು ಕೊಡೋ ಲೆಕ್ಕ ನಾನು ಕೊಡ್ತೀನಿ. ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ. ನೀವು ಯಾರು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ, ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ, ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬಹುದು. ಸಂತೋಷವಾಗುತ್ತೆ ನನಗೆ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇನ್ನು